ಮತ್ತು ಇವತ್ತು ಏರ್ಪೋರ್ಟ್ ಅಥಾರಿಟಿ ಅಲ್ಲಿ ಡೈರೆಕ್ಟ್ರು ಮತ್ತು ಇವನ್ ಏರ್ಫೋರ್ಸದ್ದು ಸಮ್ ಇಶ್ಯೂ ಇದ್ದು ಆ ಏರ್ಫೋರ್ಸ್ ಅಥಾರಿಟಿಯ ಕ್ಯಾಪ್ಟನ್ ಅವರು ಬಂದಿದ್ದರು ಮತ್ತು ಡಿ ಸಿ ಅವರು ಇದ್ದರು ಮತ್ತು ಇನ್ನಿತರ ಅಧಿಕಾರಿಗಳಿದ್ದರು. ಅದ್ರ ಬಗ್ಗೆ ಕೂಲಂಕಷವಾಗಿ ಡಿಸ್ಕಷನ್ ಅಂದರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ ಅದೆಲ್ಲ ಮೊದಲು ಫುಲ್ಫಿಲ್ ಆಗಬೇಕಾಗಿದೆ. ಅದಕ್ಕೇನು ಕೆಲವೊಂದು ಇಶ್ಯೂಗಳು ಉಳಿದಿದ್ದು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಏರ್ಫೋರ್ಸ್ ಅಥಾರಿಟಿದು ಏರ್ಫೋರ್ಸ್ ಡಿಫೆನ್ಸ್ ಲ್ಯಾಂಡ್ ಏನಿದೆ ಅಲ್ಲ ಅದರಲ್ಲಿ ಒಂದು 14 ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗಬೇಕಾಯ್ತು ಏರ್ಪೋರ್ಟ್ ಅಥಾರಿಟಿಗೆ. ಅದರ ಬಗ್ಗೆ ಡಿಸ್ಪ್ಯೂಟ್ ಇತ್ತು. ಅದನ್ನು ಇವತ್ತು ಎಲ್ಲ ಕಾಗದ ಪತ್ರ ನೋಡಲಿಕ್ಕೆ ಹೇಳಿದ್ದೇವೆ, ಡೈರೆಕ್ಷನ್ ಕೊಟ್ಟಿವಿ. ಆದಷ್ಟು ಬೇಗನೆ ಅದು 14 ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾ ಇದ್ದೇವೆ. ಮತ್ತು ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಇದರ ಜೊತೆಗೆ ಏರ್ಪೋರ್ಟ್ ಮುಂದೆ 4 ಲೈನ್ ಏನು ರಸ್ತೆ ಆಗಬೇಕಲ್ಲ ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು PWD ಡಿಪಾರ್ಟ್ಮೆಂಟು ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಂಥದ್ದು. ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಧಿಕಾರಿ ಹೇಳಿದ್ದೀನಿ. ಹೀಗಾಗಿ ಒಟ್ಟು ಓವರಾಲ್ ಏರ್ಪೋರ್ಟ್ ಏನಿದೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು, ಅದು ಮಾಡಿದ್ವಿ. ಮತ್ತು ಅದರ ಜೊತೆಗೆ ಇನ್ನೇನು 2-3 ಇಶ್ಯೂ ಇದಾವೆಲ್ಲ ಪೆಂಡಿಂಗ್ ಇಶ್ಯೂ. ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್ ಅಲ್ಲೇನು 2 ವರ್ಷದಿಂದ ಆ ಲ್ಯಾಂಡ್ ಎಕ್ವಿಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ ಅದು ಸ್ಪೀಡಪ್ ಮಾಡಿದ್ದೀನಿ. ಒಂದು ಟೈಮ್ ಬಾಂಡ್ ಕೊಟ್ಟು ಈಗ ಕಳೆದ ತಿಂಗಳ ಒಂದಿಷ್ಟು ಇನ್ನು ಟೈಮ್ ಬಾಂಡ್ ಕೊಟ್ಟಿದೆ. JMCನ ಆಗಿದ್ದಿಲ್ಲ ಎಷ್ಟೋ ಕಡೆ, ಈಗಾಗಲೇ ಭಾಳಷ್ಟು JMC ಭಾಳಷ್ಟು ವಿಲೇಜ್ಗೆ JMC ಮಾಡಿದ್ದಾರೆ ಮತ್ತು ಇನ್ನೊಂದು 3-4 ವಿಲೇಜ್ ಉಳಿದಿದ್ದಾವೆ. ಆಲ್ಮೋಸ್ಟ್ ಮೇಜರು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹೀಗಾಗಿ ಇನ್ನು ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದಾದಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಒಂದು ರಿಂಗ್ ರೋಡದ್ದು ಪ್ರೋಗ್ರೆಸ್ ನಾನು ನೋಡಿದೆ. ಈ ಬೈಪಾಸದ್ದು ವರ್ಕ್ ಏನಿದೆಲ್ಲ ಆದಷ್ಟು ಬೇಗನೆ ವಿದಿನ್ ಶಾರ್ಟ್ ಪೀರಿಯಡ್, ಇದು ಬಹುಶಃ ಇನ್ನೊಂದು 15 ದಿವಸ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬೈಪಾಸದ್ದು ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀವಿ. ಆಮೇಲೆ ರಿಂಗ್ ರೋಡದ್ದು ಏನು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಏನಿದೆಲ್ಲ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತದೆ. ಹೀಗಾಗಿ ಎಲ್ಲವೂ ಒಂದು ಕಡೆ ಪ್ರೋಗ್ರೆಸ್ ಆಗಿ ಹೊಂಟಿದ್ದಾವೆ. ಇದನ್ನು ಡೇ ಟು ಡೇ ನಾವು ಮಾನಿಟರ್ ಮಾಡದೇ ಇದ್ದರೆ ಅವು ಸ್ಲೋನೇ ಇರ್ತಾವೆ. ಅದಕ್ಕಾಗಿ ಎವ್ರಿ ಮಂತ್ ನಾನು ಮೀಟಿಂಗ್ ತೊಗೊತೇನೆ ಅಂತ ಹೇಳಿದರೆ ಲಾಸ್ಟ್ ಮಂತ್ ತೊಗೊಂಡಿದ್ದೆ, ಈಗ ಈ ಮಂತ್ ತೊಗೊಂಡಿದ್ದೀನಿ, ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾನು ತೆಗೆದುಕೊಳ್ತೀನಿ. ಒಂದು 2-3 ತಿಂಗಳು ಇಟ್ಟಿದ್ದೆ ನಾನು. ಈ ಎಲ್ಲ ಅಕ್ವಿಷನ್ಸ್ ಸರ್ವೆ ಏನಾಗಬೇಕಂದ್ರೆ ಎಲ್ಲ ಮುಗಿಸ್ಬೇಕಂದ್ರೆ ಒಂದು 3 ಮಂತ್ಸ್ ಮ್ಯಾಕ್ಸಿಮಮ್ ಅಷ್ಟರೊಳಗೆ ಇದೆಲ್ಲ ಮುಗಿಬೇಕಂತ ನಾನು ಹೇಳಿದ್ದೀನಿ. ಟರ್ಮಿನಲ್ ಆಲ್ಮೋಸ್ಟ್ ಚಾಲು ಆಗಿದೆ. ಸ್ಟೇಟಸ್ ಅಲ್ಲ ಮ್ಯಾಕ್ಸಿಮಮ್ ಒಂದು 20-30% ವರ್ಕ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, 20-30% ವರ್ಕ್ ಸ್ಟಾರ್ಟ್ ಆಗಿದೆ, ಪ್ರೋಗ್ರೆಸ್ ಆಗಿದೆ. ಇನ್ನು ವಿದಿನ್ ಟೈಮ್ ಬಾಂಡ್ 2025 ಏನು ಕೊಡಬೇಕಲ್ಲ ಆ ಟೈಮ್ ಬಾಂಡ್ದೊಳಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಕಾಂಟ್ರಾಕ್ಟ್. ಮೊದಲು ನಾನು ಹೇಳ್ತಿಲ್ಲ ಇದ್ದಂಥ ವ್ಯವಸ್ಥೆ ಮಾಡೋಣಂತ. ಇನ್ನೂ ಬೇಸಿಕ್ ಕೆಲವು ಸಣ್ಣ ಪುಟ್ಟ ವಿಚಾರನೂ ಅಲ್ಲಿ ಅಟೆಂಡ್ ಆಗಿರಲಿಲ್ಲ, ಅವನು ಸದ್ಯಕ್ಕೆ ಫುಲ್ಫಿಲ್ ಮಾಡ್ತೀವಿ. ಆದಮೇಲೆ ಈ ಮುಂದಿನ ಒತ್ತಡ ಮೇಲೆ ಏನು ಟ್ರಾವೆಲರ್ಸ್ ಒತ್ತಡ ಮತ್ತೊಂದ್ರ ಮೇಲೆ ಯಾವಾಗಲೂ ಏರ್ಪೋರ್ಟ್ ಡೆವಲಪ್ಮೆಂಟ್ ಹಾಕೊಂತ ಹೋಗ್ತಾವೆ. ಈಗ ಈ ಟರ್ಮಿನಲ್ 2 ಆಯಿತು, ಟರ್ಮಿನಲ್ 3 ಹಿಂಗೆಲ್ಲ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಯಾವ ರೀತಿ ನಮ್ಮ ಅಕ್ಯುಪೆನ್ಸಿ ಮತ್ತೊಂದು ಹೆಚ್ಚಿನ ರೀತಿ ಪ್ರಯಾಣಿಕರ ಒತ್ತಡ ಇದ್ರ ಮೇಲೆ ನಾವು ಮತ್ತೆ ಹೊಸ ಟರ್ಮಿನಲ್ ಮಾಡ್ತೀವಿ. ಫ್ಲೈಟ್ ಡಿಮಾಂಡ್ ಇದೆ ಇಂಡಸ್ಟ್ರಿದವ್ರದ್ದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಫ್ಲೈಟ್ ವ್ಯವಸ್ಥೆ ಇಲ್ಲ, ಕಾರ್ಗೋ ಫ್ಲೈಟ್. ಈಗ ಹೊಸ ಟರ್ಮಿನಲ್ ಅಂತಂದರೆ ಈ ಹಳೆ ಟರ್ಮಿನಲ್ ಐತಲ್ಲ ಕಂಪ್ಲೀಟ್ಲಿ ಅದು ಡಿವೋಟೆಡ್ ಫಾರ್ ದಿ ಕಾರ್ಗೋಕ್ಕೂ ಕೊಡ್ತೀವಿ. ಹೊಸ ಟರ್ಮಿನಲಲ್ಲಿ ನಮ್ಮ ಇವ್ರಿಗೆ ಟ್ರಾವೆಲ್ಸ್ಗೆ. ಸರ್, ಈ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಇದನ್ನ ತೀರ್ಪು ಅಷ್ಟೇ ಬಾಕಿ ಇದೆ. CM ಅವರು ಹೇಳ್ತಾರೆ ಡೋಂಟ್ ವರಿ ನಾನೇ CM ಇರ್ತೀನಿ, BJP ಅವರು ರಾಜಕೀಯ ಮಾಡ್ತಿದ್ದಾರೆ. ನೋಡಿ, ಯಾವ ಮುಖ್ಯಮಂತ್ರಿ ಆದರೂ ಈ ರೀತಿ ಅಪಾದನೆ ಬಂದಾಗ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರೆ ಅವರು. ಆಯ್ತಪ್ಪ, ಇದು ನನ್ನ ವಿರುದ್ಧ ಆಕತ್ ತೀರ್ಪು, ನಾನು ರಾಜೀನಾಮೆ ಕೊಟ್ಟು ಹೋಗಿ ಯಾವ ಮುಖ್ಯಮಂತ್ರಿನೂ ಹೇಳಿದ್ರು ತಿಳ್ಕೊಂಬಿಡ್ರಿ. ಅದು ಅಲ್ಲಿ ರಾಜೀನಾಮೆ ಕೊಡೋರಿಗೆ ಆ ರೀತಿ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಕೊನೆಗೆ ಏನು ಹಣೆ ಬರಾಕದೆ ಅಲ್ಲೇ ಒಂದೇ ಭಾರತ್ 16ರಿಂದ ಈಗ ನಿಗದಿ ಆಗಿದೆ ಸರ್. ವಾರದಲ್ಲಿ 3 ದಿನ ಕೊಟ್ಟಿದ್ದಾರೆ. ಈಗ ನೋಡಿ, ಒಂದು ಸ್ಟಾರ್ಟ್ ಆಗಬೇಕು, ಅಲ್ಲೇ ಕೊಲ್ಹಾಪುರಕ್ಕೆ ಬರಬೇಕು, ಇವೆಲ್ಲ ಗೊಂದಲ ಚಾಲು ಅದು. ಇಲ್ಲಿಕಂದ್ರೆ ಅದು 6 days 7 days ಇತ್ತು ಮೊದಲು. ಈಗ ಅಲ್ಲಿ ಸ್ವಲ್ಪ ಇದಾಗಿದ್ದರಿಂದ ಮಹಾರಾಷ್ಟ್ರದಲ್ಲಿ ಈ 3 ದಿವಸ ಅಂತೂ ಕೊಟ್ಟಿದ್ದಾರೆ. 3 ದಿವಸ ಚಾಲು ಆಗಲಿ. ನಾನೀಗ ಮತ್ತೆ ನೆಕ್ಸ್ಟ್ ವೀಕು ದಿಲ್ಲಿಗೆ ಹೋಗ್ತಾ ಇದ್ದೇನೆ. ರೈಲ್ವೆ ಮಿನಿಸ್ಟ್ರಿಗೆ ಮೊನ್ನೆ ಫೋನಲ್ಲಿ ಮಾತಾಡಿದೆ. ನೋಡ್ರಿ, ಒಂದು ನೀವು ಒಂದೇ ಭಾರತ ಪುಣಾದಿಂದ ಬೆಳಗಾವಿ ತಂದಿದ್ದು ಅದು ಹುಬ್ಳಿ ತೊಗೊಂಡು ಹೋಗಿದೆ, ಅದು ದ್ಯಾಟ್ ಈಸ್ ಡಿಫರೆಂಟ್.
ಗುಣಾಕದಿಂದ ನಮ್ಗೆ ಇಲ್ಲಿ ಬೇಕಂತ ನಮ್ಮ ಡಿಮಾಂಡ್ ಇತ್ತು, ಅದನ್ನು ಫುಲ್ಫಿಲ್ ಮಾಡಿದ್ರೆ ನಿಮ್ಗೆ ಥ್ಯಾಂಕ್ಸು. ಇನ್ನೊಂದೇನಿದೆ ಅದೇ ಎವ್ರಿ ಡೇ ಇರಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಮತ್ತು ಇದ್ರ ಜೊತೆಗೆ ಧಾರವಾಡದಿಂದ ಬೆಂಗಳೂರು ಒಂದೇ ಭಾರತ ಇದಲ್ಲ, ಅದು ಬೆಳಗಾವಿ ಬರಬೇಕು. ಈಗ ಎಲ್ಲವೂ ಟೆಕ್ನಿಕಲ್ ಹರ್ಡಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ. ಇದು ಬರಬೇಕಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಅದನ್ನು ನಾವು ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಒಂದು ವಿಚಾರ ಏನಂತಂದ್ರೆ, ಇದು ಹುಬ್ಬಳ್ಳಿ ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಏನು ಬರ್ಬೇಕಾಗಿತ್ತು ಬಂದಿಲ್ಲ. ಈ ಗನ್ ಹುಟ್ಟಿದ್ದು ಹುಬ್ಬಳ್ಳಿ ಅವರಿಗೆ, ಪೇಡೆ ಹಂಚಿದ್ದು ಬೆಳಗಾವಿ ಹೀಗಾಗಿದೆ ನೋಡ್ರಿ. ಅದಕ್ಕೆ ಈಗ ನಾನು ಅದಕ್ಕೆ ನೀವು ಹೇಳಿದ್ರಲ್ಲ, ಆ ಧಾರವಾಡದಿಂದ ಬೆಳಗಾವಿಗೆ ಬೆಂಗಳೂರು ಒಂದೇ ಭಾರತ ತಗೊಂಡ್ಬರೋದು ಜವಾಬ್ದಾರಿ ನಂದದು. ಇನ್ನೊಂದು ಅಡಿಷನಲ್ ಒಂದು ಟ್ರೈನ್ ಬೆಂಗಳೂರಿಗೆ ಇಲ್ಲ, ಅದ್ರ ಬಗ್ಗೆ ನಾನು ಅದೇ ರೀತಿ ಬೆಳಗಾವಿಯಿಂದ ಒಂದು ಸ್ಪೆಷಲ್ ಟ್ರೈನ್ ಬೆಂಗಳೂರಿಗೆ ಎವರಿಡೇ ಬೇಕು ಅನ್ನೋ ಡಿಮಾಂಡ್ ಇದೆ. ಅದನ್ನು ಸದ್ಯಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೇನೆ, ಅದಕ್ಕೂ ಅಟೆಂಡ್ ಮಾಡ್ತೀನಿ. ಮುಂಬೈ ಟ್ರೈನ್ ಒಂದು ಡಿಮಾಂಡ್ ಇದೆ, ಅಲ್ಲಿಗೆ ಚೇಂಬರ್ ಆಫ್ ಕಾಮರ್ಸ್ ಹೇಳಿದ್ದಾರೆ, ಬಾಂಬೆಗೆ ನೇರವಾಗಿ ಟ್ರೈನದ್ದು ಅದು ಒಂದು ಪ್ರಯತ್ನ ನಡೀತದೆ, ಅದು ಮಾಡ್ತೀನಿ. ಅಂದ್ರೆ ಆಲ್ಟರ್ನೇಟಿವ್ ಒಂದು ಡಿಮಾಂಡ್ ಇದೆ ಸರ್. ಅಂದ್ರೆ ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು, ಯಾರು ಕಲ್ಲು ಒಗೆದ್ರು, ಯಾರು ಹಾನಿ ಮಾಡಿದ್ರು ಅವನು ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದ. ಅದು ಮಾಡಿದವ್ರು ಯಾರು? ಅಲ್ಪಸಂಖ್ಯಾತರು. ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ, ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ, ಮತ್ತೊಂದು ಕಡೆ ಬರಬೇಡ್ರಿ, ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ಹಾಕ್ತದೆ ರೀ? ನೀವು ರಕ್ಷಣೆ ಕೊಡ್ರಿ ಅವ್ರಿಗೆ. ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್. ಅದು ಬಿಟ್ಟು ಇಲ್ಲಿ ಹಾಯ್ಬೇಡ್ರಿ ಅಲ್ಲಿ ಹಾಯ್ಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ. ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡೋದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಇದೆಲ್ಲ ಚಾಲು ಆಗಿದೆ. ನೀವು ಯಾವಾಗ ನೋಡ್ರಿ, ಉದಾಹರಣೆ ತಗೊಳ್ರಿ, ಇಡೀ ರಾಜ್ಯದ ಇತಿಹಾಸ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಗಲಭೆ ಜಾಸ್ತಿ ಆಗಿದಾವೆ. ಅದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಾನು ಹೇಳೋದು, ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಎಲ್ಲ ಅವ್ರ ರಕ್ಷಣೆ, ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಪನಿಷ್ಮೆಂಟ್. ಇದು ಕಾಂಗ್ರೆಸ್ದ ನೀತಿ. ಅಲ್ಪಸಂಖ್ಯಾತರ ರಕ್ಷಣೆ. ಅದೇ ಅವ್ರ ಮನಸ್ಥಿತಿ ಯಾವ ರೀತಿ, ಗೃಹ ಮಂತ್ರಿಗಳು ಈ ಹೇಳಿಕೆ ಇದೆಯಲ್ಲ, ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಬೇಕು. ಈಗ ಪ್ರಜಾಪ್ರಭುತ್ವ ಸರ್ಕಾರ ಸಂವಿಧಾನ ಬಳಸಿ ಅಂತ ಹೇಳಿ ದೊಡ್ಡ ಮಾನವ ಸರಪಳಿ ಮಾಡ್ತಾ ಇದೆ. 2000 ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು. ಏನಾದ್ರು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಖಗೋಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಇದ್ದಾಗ. ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡಕ್ಕೆ ಹೋಗ್ತಾರೆ? ಸುಮ್ಮನೆ ಅದೊಂದು ವ್ಯಂಗ್ಯ ಅಂತ ಹೇಳ್ಬೋದು, ನಗ್ಚಾಟಿಗೆ ಅಂತಾರಲ್ಲ ಹಂಗಂತ ತಿಳ್ಕೊಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.